ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹರಿಹರದಿಂದ ಬಳ್ಳಾರಿಗೆ ಬಂದಾಯಿತು. ಸೋಮವಾರ ಬೆಳಗ್ಗೆ ಪೂಜೆ ಕೂಡ ಮಾಡಾಯಿತು ಆಲ್ರೆಡಿ. ಆ್ಯಂಡ್ ಪಾಪು ಆಟಾಡ್ತಾ ಇದ್ದಾಳೆ. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ನಾನು ನಿಮಗೆ ವ್ಲಾಗ್ ಮೂಲಕ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಓಕೆನಾ? ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ನಮ್ಮಮ್ಮ ದೋಸೆ ಹಿಟ್ಟು ಕಳಿಸಿದ್ರು. ಸೊ ದೋಸೆ ಮಾಡ್ಕೊಂಡಿದ್ದೆ, ಪಲ್ಯ ಮತ್ತು ಚಟ್ನಿ ಕೂಡ ಮಾಡಿದ್ದೆ. ಪಲ್ಯ ಖಾಲಿಯಾಗಿದೆ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತಲ್ಲ, ಅದಕ್ಕೋಸ್ಕರ ಚಟ್ನಿ ಪಲ್ಯ ಆ್ಯಂಡ್ ದೋಸೆ ಹಿಟ್ಟು ಇನ್ನೂ ಮಿಕ್ಕಿದೆ. ರಾತ್ರಿ ಉತ್ತಪ್ಪನ ಮಾಡಿದ್ರಾಯ್ತಂತ ಇಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಏನಂದರೆ ಪಾಪುನ ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಹೋಗಬೇಕು. ಸೊ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. 8 ಗಂಟೆ ಲಾಸ್ಟ್ ಇರುತ್ತೆ ಸಂಜೆ. ಸೊ 7:30 ಹಂಗೆ ಹೋದರೆ ಸಾಕು. ಅಪಾಯಿಂಟ್ಮೆಂಟ್ ತೊಗೊಂಡಿನಲ್ಲ, ಹೋಗಿ ಡೈರೆಕ್ಟಾಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಮನೆ ಕರ್ಕೊಂಬರೋದು. ಆ್ಯಂಡ್ ಅದಾದಮೇಲೆ ರಾತ್ರಿ ಊಟಕ್ಕೆ ದಾಲ್ ಕಿಚಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪಾಪುಗೂ ಚೆನ್ನಾಗಿ ಅನಿಸುತ್ತೆ, ಅವಳಿಗೂ ಅಂತ ಹೇಳಿಬಿಟ್ಟು ಸೊ ದಾಲ್ ಕಿಚಡಿ ಮಾಡಬೇಕು. ಇವಾಗ ರೆಡಿ ಆಗಿಬಿಟ್ಟು ವ್ಯಾಕ್ಸಿನಿಗೆ ಕರ್ಕೊಂಡು ಹೋಗಬೇಕು. ಸೊ ಲೆಟ್ಸ್ ಗೋ. ಸೊ ಗೈಸ್, ನಾನು ವಿಡಿಯೋನ ತೊಗೊಳ್ಳಿಲ್ಲ. ವ್ಯಾಕ್ಸಿನೇಷನ್ಗೆ ಹೋದಾಗ ನಾನು ಫೋನ್ನ ಮನೆಯಲ್ಲೇ ಬಿಟ್ಟೋಗಿದ್ದೆ, ಹಾಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಬಂದಮೇಲೆ ಊಟ ಮಾಡಿ ಮಲಗೋಷ್ಟೊತ್ತಿಗೆ ಲೇಟಾಗಿತ್ತು. ಯಾಕಂದರೆ ಬಂದಮೇಲೆ ಪಾಪುಗೂ ಊಟ ಮಾಡಿಸ್ಬೇಕಾಗಿತ್ತು, ಹಾಗಾಗಿ ಲೇಟ್ ಆಗಿಬಿಡ್ತು. ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋ ಜೊತೆಗೆ. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಓಕೆನಾ? ಬಾಯ್.